ತೊಗರಿ ಬೇಳೆ ಸೇವಿಸುವ ಮುನ್ನ ಎಚ್ಚರ. ಈಗೀಗಂತೂ ಯಾವ ಆಹಾರ ಸೇವಿಸಬೇಕೋ ಯಾವುದು ಸೇವಿಸಬಾರ್ದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ಸು. ನಿಮಗೆ ಕಲ್ಲಂಗಡಿ ಕೆಂಪಾಗಿದೆ, ಅಯ್ಯೋ ಸ್ವೀಟ್ ಆಗಿರುತ್ತೇನೋ ಅಂತ ತಗೊಳಕ್ಕೆ ಹೋದರೆ ಅದನ್ನೂ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಗೋಬಿ ತಿನ್ಬಿಡೋಣ ಅಂತ ಹೋದರೆ ಅದೂ ಬೇಡ ಅಂದರು. ಕಬಾಬ್ ತಿನ್ನೋಣ ಅಂತ ಹೋದರೆ ಅದೂ ಬೇಡ ಅಂದರು. ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಬಂತು ಅಂದರು. ಮೊಟ್ಟೆ ಪ್ಲಾಸ್ಟಿಕ್ ಮೊಟ್ಟೆ ಬಂತು ಅಂತಂದರು. ಎಲ್ಲನೂ ಹಿಂಗಾದ್ರೆ ತಿನ್ನೋದೇನು ನಾವು? ಸೊ ಈಗ ನೋಡಿ ತೊಗರಿಬೇಳೆ ಅಂತೆ. ಸೊ ತೊಗರಿಬೇಳೆ ಅಂತ ನಾವು ಬಳಸ್ತೀವಿ. ಅಡುಗೆ ಮನೆಯಲ್ಲಂತೂ ಅದು ಇದ್ದೇ ಇರುತ್ತೆ. ಎಲ್ಲ ಪದಾರ್ಥಗಳಲ್ಲೂ ನಾವು ಅತಿ ಹೆಚ್ಚು ಬಳಸೋ ಪದಾರ್ಥ ಏನು ಅಂದರೆ ಸಕ್ಕರೆ ಉಪ್ಪು ಜೊತೆಗೆ ಈ ತೊಗರಿಬೇಳೆನೇ. ಈ ತೊಗರಿಬೇಳೆನೂ ಈಗ ಬಳಸಬೇಡಿ ಅಂತಂದರೆ ಏನು ಕತೆ? ಅದರಲ್ಲೂ ಕೂಡ ರೀಸನ್ಸ್ ಇದೆ. ಏನೇನಿದೆ ಅಂತಂದರೆ ನೋಡಿ, ಈ ಕ್ಯಾನ್ಸರು ಮತ್ತು ಗಂಭೀರ ನರರೋಗ ತರುವಂಥ ಕೇಸರಿ ಬೇಳೆಯನ್ನು ಬೆರೆಸಿ ತೊಗರಿಬೇಳೆ ಮಾರಾಟ ಮಾಡ್ತಾ ಇದ್ದಾರಂತೆ. ಹಳದಿ ಬಣ್ಣ ಮಿಶ್ರಣ ಮಾಡಿ ಕಲಬೆರಕೆ ಮಾಡ್ತಾ ಇದ್ದಾರಂತೆ. ಇದನ್ನು ಆಹಾರ ಸುರಕ್ಷತಾ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಜಾಸ್ತಿ ಬಳಸಬೇಡಿ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ, ಉತ್ತರ ಭಾರತದ ಕೆಲವು ಕಡೆಯಲ್ಲಿ ಹೇರಳವಾಗಿ ಕೇಸರಿ ಬೆಳೆಯನ್ನು ಮಾರಾಟ ಮಾಡಲಾಗ್ತಾ ಇದೆ. ಬಣ್ಣ, ಆಕಾರದಲ್ಲಿ ತೊಗರಿಬೇಳೆಯನ್ನೇ ಹೋಲುತ್ತಿದ್ರೂ ಅದು ವಿಷಕಾರಿ ಅಂಶಗಳಿಂದ ಕೂಡಿರುತ್ತೆ. ವ್ಯತ್ಯಾಸ ಗೊತ್ತಾಗದಿರಲಿ ಅಂತ ಕೇಸರಿ ಬೇಳೆಯನ್ನು ಹಳದಿ ಬಣ್ಣ ಬೆರೆಸಿ ತೊಗರಿ ಜೊತೆ ಮಿಶ್ರಣ ಮಾಡ್ತಾ ಇದ್ದಾರೆ. ಇದರಿಂದ ಲ್ಯಾಥರಿಸಮ್ ಕಾಯಿಲೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಜೇನುತುಪ್ಪ, ಈ ಜೇನುತುಪ್ಪದಲ್ಲೂ ಕೂಡ ರಾಸಾಯನಿಕ ಬಣ್ಣ ಬಳಕೆ ಮಾಡ್ತಾ ಇದ್ದಾರಂತೆ. ಜೇನುತುಪ್ಪದಲ್ಲೂ ರಾಸಾಯನಿಕ ಬಣ್ಣ ಬಳಕೆ ಬಗ್ಗೆ ದೂರುಗಳು ಬಂದಿದೆ. ಹಾಗಾಗಿ ರಾಜ್ಯದಾದ್ಯಂತ ಮಾರಾಟ ಆಗುತ್ತಿರುವ ವಿವಿಧ ಜೇನಿನ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ಅಂತ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ನೋಡಿ, ಅಂದರೆ ಈ ಬಣ್ಣ ಮಿಶ್ರಣ ಮಾಡ್ತಾ ಇದ್ದಾರಂತೆ. ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಅನ್ನುವಂಥ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಅದು ಚಿಕ್ಕ ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಬರ್ತಾ ಇದೆ. ಬೋನ್ ಕ್ಯಾನ್ಸರ್ ಆಗಿರ್ಬೋದು, ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರಬಹುದು, ಗರ್ಭಕೋಶದ ಕ್ಯಾನ್ಸರ್ಗಳಾಗಿರಬಹುದು, ಕೆಲವರಿಗೆ ಕಣ್ಣಿನ ಕ್ಯಾನ್ಸರ್ ಬಂದಿದ್ದು ಕೂಡ ಆಗಿದೆ. ಸೊ ಈ ಥರದ ಕ್ಯಾನ್ಸರ್ಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಒಂದು ವರದಿಯನ್ನು ತಯಾರು ಮಾಡ್ತಾರೆ. ಅಂದರೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಹೆಚ್ಚಾಗಿ ಬರ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ, ರೀಸನ್ ಬೇಕಲ್ವಾ? ಯಾಕೆ ಇತ್ತೀಚಿನ ದಿನಗಳಲ್ಲಿ ಯೂತ್ಸಲ್ಲೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಅಂತ. ಆಗ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ನಾವು ಸೇವನೆ ಮಾಡ್ತಿರುವಂಥ ಆಹಾರ ಇದೆಯಲ್ಲ ಅದು ಒಳ್ಳೆಯ ಗುಣಮಟ್ಟದ್ದಲ್ಲ ಮತ್ತು ಕೆಮಿಕಲ್ ಮಿಶ್ರಿತ ಆಗಿದೆ ಅಂತ ನೀವು ಅಂದಾಜು ಮಾಡ್ತಾ ಇರ್ಬೋದು. ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತೋ ಆಗಿನಿಂದ ಈ ಕೆಮಿಕಲ್ ಮಿಶ್ರಿತ ಯಾವುದೇ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡೋದು ಬೇಡ ಅಂತ ನಿಷಿದ್ಧ ಮಾಡ್ತಾ ಇದ್ದಾರೆ. ಅದು ಕಬಾಬು, ಗೋಬಿ, ಪಾನಿಪುರಿಯಿಂದ ಹಿಡಿದು ಪ್ರತಿಯೊಂದರ ಬಗ್ಗೆ ವರದಿ ಆಗಿರೋದನ್ನು ನೋಡಿರ್ಬೋದು. ಅಂದರೆ ನಮ್ಮ ಈ ಸರ್ಕಾರದ ಆಹಾರ ಇಲಾಖೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇರೋದು ಮತ್ತು ಅಲರ್ಟ್ ಆಗಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ ನೀವು ಈ ಎಲ್ಲೆಲ್ಲಿ ರೇಡ್ ಮಾಡ್ತಾರೋ, ಬೇಕರಿಗಳಿಗೆ ರೇಡ್ ಮಾಡಿದ್ದಾಗಿರ್ಬೋದು, ಆ ಕೇಕ್ಗಳಿಗೆ ಬಳಕೆ ಮಾಡುವಂಥ ವಸ್ತು ಆಗಿರ್ಬೋದು, ಇದೆಲ್ಲವೂ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಚ್ಚಾಗಿ ನಾವು ಅಯ್ಯೋ ಅದನ್ನು ತಿನ್ನಬಾರ್ದಂತೆ ಇದನ್ನು ತಿನ್ನಬಾರ್ದಂತೆ ಅಂದರೆ ಆಹಾರ ಇಲಾಖೆಗೆ ಮತ್ತು ಆರೋಗ್ಯ ಇಲಾಖೆಗೆ ಹೆಚ್ಚಿನ ಕೆಲಸ ಕೊಟ್ಟಿದ್ದಾರೆ. ಎಲ್ಲ ಕಡೆ ಹೋಗಿ ರೇಡ್ ಮಾಡ್ತಿದ್ದಾರೆ. ಯಾವುದೇ ಅದ್ರ ಮೇಲೆ ಅನುಮಾನ ಬರ್ತಾ ಇದೆ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರು. ಜೇನುತುಪ್ಪದ ಕತೆ ಏನು ಗೊತ್ತಾ? ಈ ಜೇನುತುಪ್ಪವನ್ನು ನಾವು ಮಕ್ಕಳಿಗೂ ಕೂಡ ತಿನ್ಸೋಕ್ಕೆ ನೋಡ್ತಾ ಇರ್ತೀವಿ. ಚಿಕ್ಕ ಮಕ್ಕಳಿಗೂ ಕೂಡ ಅದನ್ನು ಕೊಡ್ತಾ ಇರ್ತಾರೆ. ಬಟ್ಟು ಅದರಲ್ಲೂ ಕೂಡ ಕೆಮಿಕಲ್ ಮಿಶ್ರಿತ ಆಗಿರುತ್ತೆ ಅಂತಂದರೆ ಚಿಕ್ಕ ವಯಸ್ಸಿನಿಂದಲೇ ಆ ಕೆಮಿಕಲನ್ನು ನಾವು ಒಂದು ಮಗುವಿನ ಬಾಡಿಗೆ ಹಾಕ್ತಾ ಇರ್ತೀವಿ. ಸೊ ಆ ಕಾರಣಕ್ಕಾಗಿಯೇ ಇವನ್ನೆಲ್ಲ ಬಳಕೆ ಮಾಡೋದಕ್ಕಿಂತ ಮುಂಚೆ ಬಹಳ ಹುಷಾರಾಗಿರಿ ಅಂತ ವರದಿ ಹೇಳಿದೆ. ಸೊ ನೀವೇನಾದರೂ ಬಳಕೆ ಮಾಡ್ತಾ ಇದ್ದೀರಾ ಅಂದರೆ ನೋಡಿ, ಆದಷ್ಟು ನೈಸರ್ಗಿಕವಾಗಿ ಆರ್ಗ್ಯಾನಿಕ್ ಆಗಿ ಏನು ಸಿಗುತ್ತೋ ಹಳ್ಳಿ ಕಡೆಯಲ್ಲಿ ಹೋಗಿ, ಒಂದೊಂದು ದಿನ ರಜೆ ಸಿಗುತ್ತೆ, ಯಾವುದಾದ್ರೂ ಹಳ್ಳಿ ಕಡೆಯಲ್ಲಿ ಹೋಗಿ ಮನೆಯಲ್ಲಿ ಸಿಗ್ತಾ ಇರುತ್ತೆ, ಮಾತಾಡಿಸಿ ರೈತರ ಹತ್ರ ತಗೊಳ್ಳಿ. ಯಾಕೆ ಮನೇಲೇ ಕೂತ್ಕೊಂಡು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಡ್ತೀನಿ ಅಂತಂದರೆ ಇದೇ ಕತೆ ಆಗೋದು. ಕೆಮಿಕಲ್ ಮಿಕ್ಸ್ ಆಗಿರುತ್ತಲ್ಲ ಅದು ಬರುತ್ತೆ. ಸೊ